ಸಿಲಿಕಾನ್ ಸಿಟಿ ಬೆಂಗಳೂರು ನಿತ್ಯ ನೂತನವಾಗಿ ಬೆಳೆಯುತ್ತಿದೆ. ಬೆಂಗಳೂರು ಬೆಳೆದಂತೆಲ್ಲ ನಮ್ಮ ಮೆಟ್ರೋ ಸಂಚಾರ ಕೂಡ ಅಷ್ಟೇ ವೇಗವಾಗಿ ಬೆಳೀತಾ ಇದೆ. ಟೆಕ್ನಾಲಜಿ ಮೂಲಕವೇ ಸಂಚಾರ ಮಾಡುವ ಮೆಟ್ರೋ ರೈಲು ಈಗ ಮತ್ತಷ್ಟು ಅಪ್ಡೇಟ್ ಆಗ್ತಿದೆ. ಸದ್ಯದಲ್ಲೇ ಬೆಂಗಳೂರಲ್ಲಿ ಡ್ರೈವರ್ಲೆಸ್ ಮೆಟ್ರೋ ರೈಲು ಸಂಚಾರವನ್ನ ಶುರು ಮಾಡುತ್ತೆ. ಲೋಕೋ ಪೈಲಟ್ ಇಲ್ಲದೆ ಮೆಟ್ರೋ ಓಡಿಸಲು ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸ್ತಾ ಇದ್ದು, ಆರ್ವಿ ರೋಡ್ ಬೊಮ್ಮಸಂದ್ರ ಮಾರ್ಗದಲ್ಲಿ ಮೊದಲ ಡ್ರೈವರ್ಲೆಸ್ ಮೆಟ್ರೋ ರೈಲಿನ ಸಂಚಾರವಾಗಲಿದೆ. ನಮ್ಮ ಮೆಟ್ರೋ ಎರಡನೇ ಹಂತದ 19 ಕಿಲೋಮೀಟರ್ ಉದ್ದದ ಆರ್ವಿ ರೋಡ್ ಬೊಮ್ಮಸಂದ್ರ ಮಾರ್ಗದಲ್ಲಿ ಮೊದಲ ಡ್ರೈವರ್ಲೆಸ್ ಮೆಟ್ರೋ ಸಂಚಾರವನ್ನ ಆರಂಭ ಮಾಡಲಿದ್ದು, ಈ ಮಾರ್ಗದಲ್ಲಿ ಈಗಾಗಲೇ ಪರೀಕ್ಷಾರ್ಥ ಸಂಚಾರ ಅಂದ್ರೆ ಟ್ರಯಲ್ ರನ್ ಶುರುವಾಗಿದೆ. ಮುಂದಿನ ಜೂನ್ ತಿಂಗಳ ಅಂತ್ಯದೊಳಗೆ ಆರ್ವಿ ರೋಡ್ ಬೊಮ್ಮಸಂದ್ರ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರವೂ ಕೂಡ ಆರಂಭವಾಗಲಿದೆ. ಅಂದ್ರೆ ಮೆಟ್ರೋ ರೈಲು ಸಾರ್ವಜನಿಕರ ಸೇವೆಗೆ ಮುಕ್ತವಾಗಲಿದೆ. ಈ ಮಾರ್ಗದಲ್ಲಿ ಎಲ್ಲವೂ ಸಕ್ಸಸ್ ಆದ್ರೆ ನಂತರ ಕಾಳೆನ ಅಗ್ರಹಾರ ನಾಗವಾರ ಹಾಗೂ ಏರ್ಪೋರ್ಟ್ ಮಾರ್ಗದಲ್ಲೂ ಡ್ರೈವರ್ಲೆಸ್ ಮೆಟ್ರೋ ರೈಲಿನ ಸಂಚಾರ ಶುರುವಾಗಲಿದೆ. ಈ ಸಂಬಂಧ ಮೆಟ್ರೋ ನಿಗಮ ಈಗಿನಿಂದಲೇ ಒಂದಷ್ಟು ತಯಾರಿಗಳನ್ನ ಮಾಡಿಕೊಳ್ತಿದೆ. ಡ್ರೈವರ್ಲೆಸ್ ಮೆಟ್ರೋ ಸಂಚಾರ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಕಂಪ್ಯೂಟರ್ ಬೇಸ್ಡ್ ಟ್ರೈನ್ ಕಂಟ್ರೋಲರ್ ಮೂಲಕವೇ ಮೆಟ್ರೋ ರೈಲು ಸಂಚಾರವನ್ನ ಮಾಡುತ್ತೆ. ನಿಲ್ದಾಣಗಳಲ್ಲಿ ಸಿಗ್ನಲಿಂಗ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕಾಗುತ್ತೆ. ಟ್ರ್ಯಾಕ್ ನಲ್ಲಿ ಸರ್ಕ್ಯೂಟ್ ವ್ಯವಸ್ಥೆ ಅಳವಡಿಸಲಿದ್ದು, ರೈಲುಗಳು ಟ್ರ್ಯಾಕ್ ಬದಲಿಸುವಾಗ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಲಾಗುತ್ತೆ. ರೈಲುಗಳ ನಡುವೆ 90 ಸೆಕೆಂಡ್ ಅಂತರದ ಜೊತೆಗೆ ಫ್ರೀಕ್ವೆನ್ಸಿ ಬದಲಾವಣೆ ಮಾಡಲಾಗುತ್ತೆ. ಲೋಕೋ ಪೈಲಟ್ ಇಲ್ಲದ ಮೆಟ್ರೋ ರೈಲಿಗೆ ಒಬ್ಬರು ಟ್ರೈನ್ ಆಪರೇಟರ್ಸ್ ಅನ್ನ ನಿಯೋಜನೆ ಮಾಡಬೇಕಾಗುತ್ತೆ. ಅಕಸ್ಮಾತ್ ಒಂದು ವೇಳೆ ಆಟೋಮ್ಯಾಟಿಕ್ ಟ್ರೈನ್ ಸಂಚಾರವನ್ನ ನಿಲ್ಲಿಸಿದ್ರೆ ಮ್ಯಾನ್ಯುಯಲ್ ಆಗಿ ರೈಲನ್ನ ಓಡಿಸಲಾಗುತ್ತೆ. ಸದ್ಯ ದೆಹಲಿಯಲ್ಲಿ ಡ್ರೈವರ್ ಇಲ್ಲದೆ ಮೆಟ್ರೋ ರೈಲು ಸಂಚಾರ ಮಾಡ್ತಾ ಇದ್ದು, ಈಗ ಬೆಂಗಳೂರಲ್ಲೂ ಈ ವ್ಯವಸ್ಥೆ ಜಾರಿಯಾಗ್ತಾ ಇದೆ. ನಿತ್ಯ ಮೆಟ್ರೋದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಜನರು ಸಂಚಾರವನ್ನ ಮಾಡ್ತಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಮೂಲೆ ಮೂಲೆಗೂ ಹಸಿರು ಹಾಗೂ ನೇರಳೆ ಮಾರ್ಗದಲ್ಲಿ ಈ ಮೆಟ್ರೋ ರೈಲು ಓಡಾಟವನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಮೆಟ್ರೋ ರೈಲು ಸಂಚಾರವನ್ನ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಬಿಎಂಆರ್ಸಿಎಲ್ ಮೊದಲ ಬಾರಿಗೆ ನಮ್ಮ ಮೆಟ್ರೋದಲ್ಲಿ ಲೋಕೋ ಪೈಲಟ್ ಇಲ್ಲದ ಮೆಟ್ರೋ ಸಂಚಾರವನ್ನ ಶುರು ಮಾಡ್ತಾ ಇರುವಂತದ್ದು ಇತಿಹಾಸವನ್ನ ಬರಿತಾ ಇದೆ.